ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಮತ್ತು ಪನ್ನೀರ್ನ ಪರೋಟ. ಆಲೂಗಡ್ಡೆ ಪನ್ನೀರ್ನ ಪರೋಟ ಮಾಡೋದಕ್ಕೆ ಮೊದಲಿಗೆ ನಾನು ಹಿಟ್ಟನ್ನು ಕಲಸಿಟ್ಕೊತೀನಿ. ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ. ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವಲ್ಲ ಸೇಮ್ ಅದೇ ಹಿಟ್ಟನ್ನೇ, ಚಪಾತಿ ಹಿಟ್ಟು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಹಾಕಿ ಕಲಿಸ್ಬಿಟ್ಟು ತೆಗೆದಿಡ್ತೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ಕಲಿಸ್ಕೋಬೇಕು. ನೋಡಿ, ನಾನು ಕಲಿಸಿದ್ದೀನಿ. ಈ ರೀತಿ ಕಲಿಸ್ಕೊಂಡು ಒಂದು 20ರಿಂದ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು. ಈಗ ಸ್ಟಫಿಂಗ್ನ ನಾನು ರೆಡಿ ಮಾಡ್ತೀನಿ. ಅದಕ್ಕೆ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಬೇಯಿಸ್ಬಿಟ್ಟು ಚೆನ್ನಾಗಿ ಸ್ಮೂತಾಗಿ ಮಾಡ್ಕೊಂಡಿದ್ದೀನಿ. ನಾನು ಆಲೂಗಡ್ಡೆ ಸ್ವಲ್ಪ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಪನ್ನೀರ್ನ ಚೆನ್ನಾಗಿ ಪುಡಿ ಮಾಡಿದ್ದೀನಿ ನಾನು. ಪನ್ನೀರ್ ಎಷ್ಟು ಹಾಕ್ತಿರೋ ಅಷ್ಟೇ ಆಲೂಗಡ್ಡೆ ಕೂಡ ಹಾಕ್ಕೋಬೋದು. ನಾನು ಸ್ವಲ್ಪ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಖಾರದ ಪುಡಿ, ಗರಂ ಮಸಾಲ ಪುಡಿ, ಜೀರಿಗೆ ಪುಡಿ, ಆಮ್ಚೂರ್ ಪೌಡರ್ ಮತ್ತು ಚಾಟ್ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ನಾನು ಸರಿಯಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ನೋಡಿ, ಇದು ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಇದು ಸ್ಟಫಿಂಗ್ ರೆಡಿ ಆಯಿತು. ಹಿಟ್ಟು ಗೋಧಿ ಹಿಟ್ಟು ನೋಡಿ ಈಗ ಸಾಫ್ಟಾಗಿ ಆಗಿದೆ. ಇದನ್ನು ಮತ್ತೆ ಸ್ವಲ್ಪ ಹೀಗೆ ನಾದ್ಕೊಂಡು ಸಾಫ್ಟ್ ಮಾಡಿ ಈ ರೀತಿ ಒಂದು ದೊಡ್ಡ ಉಂಡೆನ ತಗೊಂಡು ಇದನ್ನು ಚಿಕ್ಕದಾಗಿ ಲಟ್ಟಿಸ್ಕೊಂಡು ನೋಡಿ, ಇದು ಸ್ಟಫಿಂಗ್ನ ತುಂಬಿ ಸರಿಯಾಗಿ ಕ್ಲೋಸ್ ಮಾಡಿ ಈ ರೀತಿ ಮಾಡ್ಕೊಳ್ಳಿ. ಈ ಮೇಲೆ ಉಳಿದಂಥ ಹಿಟ್ಟನ್ನು ತೆಗೆದುಬಿಟ್ರೆ ಆಯಿತು. ಈ ರೀತಿ ಮಾಡ್ಕೊಳ್ಳಿ. ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡ್ದೇನೆ ಸ್ಮೂತಾಗಿ ಇದನ್ನು ಸ್ವಲ್ಪ ಹಿಟ್ಟು ಹಚ್ಬಿಟ್ಟು ಲಟ್ಟಿಸ್ಕೋಬೇಕು. ತುಂಬ ಚೆನ್ನಾಗಾಗುತ್ತೆ ಆಲೂಗಡ್ಡೆ ಪನ್ನೀರ್ನ ಪರೋಟ. ತುಂಬ ಈಸಿಯಾಗೂ ಆಗುತ್ತೆ, ಬೇಗ ಆಗುತ್ತೆ. ಈಗ ನೋಡಿ, ಹಂಚು ನಾನು ಕಾಯಕ್ಕಿಟ್ಟಿದ್ದೆ. ಮೀಡಿಯಮ್ ಉರಿ ಇಟ್ಟು ಸ್ಟವ್ನ ನಿಧಾನವಾಗಿ ಬೇಯಿಸಬೇಕು. ಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕಿ ಬೇಯಿಸ್ಬೋದು. ಸ್ವಲ್ಪ ಟೈಮ್ ತೊಗೊಂಡು ಬೇಯಿಸಿ. ಅರ್ಜೆಂಟಲ್ಲಿ ಬೇಯಿಸ್ಬಿಡಿ, ಒಳಗೆಲ್ಲ ಬೇಯೋದಿಲ್ಲ. ನಿಧಾನವಾಗಿ ಮೀಡಿಯಮ್ ಫ್ಲೇಮ್ ಇಟ್ಟು ಸ್ಟವ್ಗೆ ನಿಧಾನವಾಗಿ ಬೇಯಿಸಿದ್ರೆ ಚೆನ್ನಾಗುತ್ತೆ. ಇದ್ರ ಜೊತೆಗೆ ಬೇಕಂದರೆ ಚಟ್ನಿ ಮಾಡ್ಕೋಬೋದು, ಇಲ್ಲ ಇದು ಹಾಗೇ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ.
ಈಗ ನೋಡಿ ಬಿಸಿ ಬಿಸಿ ಆಲೂ ಮತ್ತು ಪನ್ನೀರ್ನ ಪರೋಟ ರೆಡಿ ಇದೆ ಸರ್ವ್ ಮಾಡೋಕ್ಕೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.